ರಾಜ್ಯ ಗುತ್ತಿಗೆದಾರರ ಸಂಘದಲ್ಲಿನ ಹಗ್ಗ ಜಗ್ಗಾಟ ಸದ್ಯಕ್ಕೆ ನಿಲ್ಲೋ ಲಕ್ಷಣ ಕಾಣಿಸ್ತಾ ಇಲ್ಲ. ಈ ಹಿಂದೆ ರಾಜ್ಯದ ಗುತ್ತಿಗೆದಾರರ ಸಂಘದ ಗೌರವಾಧ್ಯಕ್ಷರಾದಂಥ ಜಗನ್ನಾಥ್ ಶೇಖರ್ಜಿ ಅವರ ಉಚ್ಚಾಟನೆಯ ಬಳಿಕ ಇದೀಗ ಹಾಲಿ ಅಧ್ಯಕ್ಷರ ವಿರುದ್ಧ ಜಗನ್ನಾಥ್ ಶೇಖರ್ಜಿ ಗಂಭೀರ ಆರೋಪ ಮಾಡೋದಕ್ಕೆ ಮುಂದಾಗಿರುವಂಥದ್ದು. ನನ್ನ ಜೊತೆ ಜಗನ್ನಾಥ್ ಶೇಖರ್ಜಿ ಅವರು ಇದ್ದಾರೆ, ಅವರನ್ನು ಮಾತಾಡ್ತಾ ಹೋಗ್ತೀನಿ. ಸರ್, ಹಾಲಿ ಅಧ್ಯಕ್ಷರು ಮಂಜುನಾಥ್ ಮತ್ತು ಇಬ್ಬರು ಸಚಿವರ ವಿರುದ್ಧ ತಾವು ಆರೋಪ ಮಾಡ್ತಾ ಇದ್ದೀರಿ, ಏನು ಇದು ಇಶ್ಯೂ ಅಂತ? ಏನು ಇಶ್ಯೂ ಅಂದರೆ ಪ್ಯಾಕೇಜ್ ಟೆಂಡರ್ ಕರಿತೇವೆ ಸರ್. ಇಬ್ಬರು ಮಿನಿಸ್ಟರ್ಗಳು, ಯಾರೇ ಭೈರತಿ ಸುರೇಶ್ ಸಾಹೇಬ್ರೊಬ್ಬರು ಮತ್ತು ಸುನಿಲ್ ಲಾಡ್ ಸಾಹೇಬ್ರೊಬ್ಬರು, ಅವ್ರು ಕರಿಬಾರ್ದು. ಯಾಕೆ ಕಾರ್ಪೊರೇಷನ್ ವರ್ಕ್ ಸರ್. ಆ ಕಾರ್ಪೊರೇಷನ್ ಎಸ್ ಟಿ ಮತ್ತು ಹಿಂದುಳಿದ ಹುಡುಗರು ಏನ್ರಿ, ಮತ್ತು ಸಣ್ಣ ಸಣ್ಣ ಕಾಂಟ್ರಾಕ್ಟರು, ಲೈಸೆನ್ಸ್ ಕ್ಲಾಸ್ 3 ಕ್ಲಾಸ್ 4 ಮಾಡಿದವರು ಮಾಡೋಂಥ ವರ್ಕ್ಗಳು ಕಾರ್ಪೊರೇಷನ್ ವರ್ಕ್ಗಳು ಇವ್ರದ್ದು. ಆ ಕಡೆ ಏನು ಸಂತೋಷ್ ಲಾಡ್ ಸಾಹೇಬ್ರದ್ದು, ಅವು ಕಾರ್ಮಿಕರ ಮಕ್ಕಳ ಸಲಕ್ಕಾಗಿ ಕಾರ್ಮಿಕ ಮಕ್ಕಳಿಗೆ ಸ್ಕೂಲ್ ಬೇಕು, ಕಾರ್ಮಿಕ ಮಕ್ಕಳಿಗೆ ಹಾಸ್ಟೆಲ್ ಬೇಕು, ಕಾರ್ಮಿಕ ಮಕ್ಕಳಿಗೆ ರೂಮ್ ಬೇಕು ಅಂತ ಹೇಳಿ ಸೆಂಟ್ರಲ್ ಗೌರ್ಮೆಂಟ್ ಏನದ 1500 ಕೋಟಿ ರೂಪಾಯಿ ಕೊಟ್ಟದು. ಅವು ಏನದ ಅವನು ಏನದ ಒಂದೊಂದು ಎಲ್ಲೆಲ್ಲಿ ಬೇಕು ಅಲ್ಲೆಲ್ಲಿ ಏನದ ಇದ್ರ ಮೇಲೆ ಕರಿಬೇಕು, ಯಾರು ಎಕ್ಷನ್ ಪ್ಲ್ಯಾನ್ ಪ್ರಕಾರ. ಅದು ಬಿಟ್ಟು ನಮ್ಮ ಸಂತೋಷ್ ಲಾಡ್ ಸಾಹೇಬರು 8 ಜಿಲ್ಲೆಗಳು ಸೇರಿಸಿ 175 ಕೋಟಿ ರೂಪಾಯಿದು ಟೆಂಡರ್ ಕರೆದಾರೆ ರೀ. 175 ಕೋಟಿದು. ಅದ್ರಾಗ ಏನು ಮಾಡ್ರೆ 2 ಟೆಂಡರ್ ಆಂಧ್ರದವ್ರಿಗೆ ಕೊಟ್ಟರು, 2 ಕೋಟಿ ಅಷ್ಟೇ. 2 ಟೆಂಡರ್ ಅಷ್ಟೇ ಗುಲ್ಬರ್ಗ ಇಲ್ಲಿ ನಮ್ಮ ಕರ್ನಾಟಕದವ್ರಿಗೆ ಕೊಟ್ಟರು. ಇದು ತಪ್ಪತ್ತು ಹೇಳಿ ನಾನು ಲೆಟ್ರ್ ಕೊಟ್ಟವ್ರಿಗೆ, ಯಾರಿಗೆ ಸಂತೋಷ್ ಲಾಡ್ ಸಾಹೇಬ್ರಿಗೆ. ಸರಿ ತಪ್ಪತ್ತದು, ಯಾಸ್ ಪರ್ ನೀವು ಎಕ್ಷನ್ ಪ್ಲಾನ್ ಕೆಲಸ ಮಾಡಿ ನಾವು ಬೇಡ ನಂಗೆ. ನಿಮಗೆ ಆಕ್ಷನ್ ಪ್ಲಾನ್ ಏನಂತ ಹೇಳ್ತಾರೆ? ಎಕ್ಷನ್ ಪ್ಲಾನ್ ಅಂದ್ರೆ ಸರ್, ಯಾವ ಏರಿಯಾಕ್ಕೆ ಒಂದು ಗಲ್ಲಿಗೆ ಈ ರೋಡ್ ಅದ, ಒಂದು 100 ಫೀಟ್ ಅದ, ಈ 100 ಫೀಟಿಗೆ ಎಷ್ಟು ಬೇಕು ಅಷ್ಟೇ ಎಸ್ಟಿಮೇಟ್ ಆಗ್ತದೆ ಏನು ರೀ. ಆ ಪ್ರಕಾರ ಮಾಡಿರಿ ಅಂದ್ರೆ ಸಣ್ಣ ಕಾಂಟ್ರಾಕ್ಟರ್ ಬದುಕ್ತಾರೆ. ಈಗ ಇವರು ಸಂತೋಷ್ ಲಾಡ್ ಸಾಹೇಬ್ರದ ರೋಡಿಂದ ಅಲ್ಲಿದು ಬಿಲ್ಡಿಂಗ್ ಅದ. ಈ ಗುಲ್ಬರ್ಗಕ್ಕೆ ಒಂದು ಯಾವುದೋ ಒಂದು ತಾಲೂಕದಾಗ ಒಂದು ಇದು ಕಾರ್ಖಾನೆ ಅದ, ಆ ಕಾರ್ಖಾನೆ ಬಳಿ ಮಾಡ್ಬೇಕು ಇದು. ಕಾರ್ಮಿಕರ ಮಕ್ಕಳು ಅಲ್ಲಿರ್ತಾರೆ. ಆ ಕಾರ್ಖಾನೆ ಮಕ್ಕಳು ಅವ್ರಿಗೊಂದು ಸ್ಕೂಲ, ಅವ್ರಿಗೊಂದು ಹಾಸ್ಟೆಲ, ಅವ್ರಿಗೊಂದು ಇರ್ಲಿಕ್ಕೊಂದು ವಸತಿ, ಅದೆಲ್ಲ ಕಲ್ತ್ರೆ ಏಟ್ರೆ 1 ಕೋಟಿ ಇಲ್ಲ 1.25 ಕೋಟಿ ರೂಪಾಯಿ ಆಗ್ತದೆ. ಒಂದು ಸ್ಕೂಲ್ ಬಿಲ್ಡಿಂಗ್, ಒಂದು 4 ರೂಮ, ಒಂದು ಹಾಸ್ಟೆಲ್. ಆ ಪ್ರಕಾರ ಕರೀರಿ. ಇಲ್ಲಿಲ್ಲ, ಅವರು 8 ಜಿಲ್ಲೆದ ಖರ್ಚು ಕಲ್ತಾರೆ ಸರ್. 8 ಜಿಲ್ಲೆದ ಖರ್ಚು, 8 ಜಿಲ್ಲೆದೆಲ್ಲ ಕೂಡಿ ಕರೆಸಿ 8 ಜಿಲ್ಲೆ ಕರೆಸಿ ಟೆಂಡರ್ ಕರೆದಾರ. ಇದು ತಪ್ಪತ್ತು ಲೆಟ್ರ್ ಕೊಟ್ಟಿನ. ಅದಕ್ಕೆ ಅವಾಗ ನಮ್ಮ ಅಧ್ಯಕ್ಷ ಕರೆದು ಏನು ಮಾಡಿದ್ರು ಅವರು, ಅಪ್ಪ ನಿಮ್ಮ ಗೌರವ ಅಧ್ಯಕ್ಷ ಹಿಂಗೆ ಲೆಟ್ರ್ ಕೊಟ್ಟನ, ಮತ್ತು ಇದಕ್ಕೆ ಗೌರವ ಅಧ್ಯಕ್ಷದವ್ರು ಏನು ಮಾಡ್ತೀವಿ ಸರ್, ನನಗೊಂದು 100 ಕೋಟಿ ರೂಪಾಯಿ ಹೊರಗೆ ಕೊಟ್ಬಿಡ್ರಿ, ನಾನು ಅಂತ ಅಡ್ಜಸ್ಟ್ ಮಾಡ್ಕೋತೀನಿ ಅಂತಂದು ನಮ್ಮ ಅಧ್ಯಕ್ಷ ಮಂಜುನಾಥ್. ಅವಾಗ ನನಗೆ ಫೋನ್ ಮಾಡ್ದವ, ಏಣ ಇದು ಏನದ 100 ಕೋಟಿ ರೂಪಾಯಿ ಕೊಡ್ತಾಳ್ತಾರೆ, ಬೇಡ ಸುಮ್ಮನೆ ನಾವೆಲ್ಲ ಹಂಚ್ಕೊಂಡ್ಬಿಡಮಿ, ಇದು ಬೇಡ ಅಂತೇಕೆ ಅಂತೇಳಿ. ಹಂಗಿದ್ರೆ ಲೆಟ್ರ್ ನನ್ನ ಕೈಲಿ ಲೆಟ್ರ್ ಯಾಕೆ ಕೊಟ್ಟೆವಪ್ಪ, ನಾವು ಸ್ಟ್ರೈಕ್ ಮಾಡ್ತೇವೆ, ಪೇಪರ್ದಾಗ ಹಾಕ್ತೇವೆ, ಇವೆಲ್ಲ ಲೆಟ್ರ್ ನಾವೇ ಕೊಡಬೇಕಾಗಿತ್ತು. ಹಂಗಿತ್ತು ಸುಮ್ಮನೆ ನಾವು ಅಡ್ಜಸ್ಟ್ಮೆಂಟ್ ಆಗ್ತೀವಲ್ಲ ಅದನ್ನು. ಇಲ್ಲ ಬೇಡ, ಅದೆಲ್ಲ ಆಗ್ಯದ ಹೋಗ್ಯದ, 100 ಕೋಟಿ ಕೊಡ್ತಾ ಅಂದ್ರೆ ಹಂಚ್ಕೊಂಡ್ಬಿಡಮಿ ಅಂದ. ಇದಕ್ಕೆ 100 ಕೋಟಿ ಎದುರು ಸಲ ಕೊಡ್ತಾರೆ ನಮ್ಮ ಲಂಚ. ನೀವು ಏನೋ ಸ್ಟ್ರೈಕ್ ಮಾಡಿಬೇಡ್ರಿ, ನಾ ಮಾಡಿದೆಲ್ಲ ಹ್ಞೂ ಅನ್ರಿ ಅಂತೇಳಿ. ಯಾರು ಕೊಡ್ತೀನಿ ಅಂದಿರು? ಇದು ಸುನಿಲ್ ಲಾಡ್ ಸಾಹೇಬರು, ಸಂತೋಷ್ ಲಾಡ್ ಸಾಹೇಬರು, ಮಿನಿಸ್ಟರ್ ಒಪ್ಕೊಂಡ್ಬಿಟ್ರೆ ನಾ ಅದಕ್ಕೆ ಒಪ್ಪಲಿಲ್ಲ. ನಾವು ಒಪ್ಪಲ್ಲಪ್ಪ, ಇದು ಬೇಡ ಅಂತ ಏಕಿಂತಂದ. ಇದು ಹೋಯ್ತು. ಇದು ಆದಮೇಲೆ ಮುಂದೆ ಭೈರತಿ ಸುರೇಶ್ ಸಾಹೇಬರು ಲೆಟ್ರ್ ಕಳಿಸ್ದೇವೆ ನಾವು. ಭೈರತಿ ಸುರೇಶ್ ಸಾಹೇಬ್ರೆ, ಇದು ತಪ್ಪದು, ನೀವು ಟೆಂಡರ್ ಕರೆದಿದ್ದು, ಈ ಥರ ಮಾಡಬೇಡ್ರಿ ಅಂತ ಏಕೆಂತೇಳಿ. ಅವ್ರನ್ನ ಏನದು ಅಧ್ಯಕ್ಷ, ನಮ್ಮ ಮಾತು ಕೇಳಿಲ್ಲ. ಅವರು ಮನೆಗೆ ಹೋದೆವು. ಮನೆಗೆ ಹೋದ್ಮೇಲೆ ಅವ್ರಿಗೆ ನಮ್ಮ ಜಗಳ ಆಯಿತು. ಜಗಳದಲ್ಲಿ ಪೊಲೀಸ್ಗೆ ಅರೆಸ್ಟ್ ಮಾಡಿಸ್ತಾ ಹೇಳಿದ್ರು. ನಾನು ಅರೆಸ್ಟ್ ಮಾಡಿಸ್ತೀನಿ, ಪ್ರೆಸ್ಸಿಗೆ ಕರೆಸ್ತೀನಿ ಅಂತ ಹೇಳಿದ್ನು. ನಮಗೆ ಅವ್ರಿಗೆ ಜಗಳ ಆಯಿತು. ಜಗಳ ಆದಮೇಲೆ ಹಿಂದ್ರ ಕಡೆ ಏನದು ಏನು ಎಲ್ಲಿ ಪ್ರೆಸ್ಸಿಗೆ ಹೋಗಂತೆ ಅಂಜಿ ಮತ್ತು ಅಧ್ಯಕ್ಷ ಕರೆಸೋರು. ಅಧ್ಯಕ್ಷ ಕರೆಸ್ಕಿಸಿದ್ರೆ ಅಧ್ಯಕ್ಷ ಹೇಳಿದ್ರಂತ 100 ಕೋಟಿ ರೂಪಾಯಿ ಕೊಡ್ತೀನಪ್ಪ, ಅಡ್ಜಸ್ಟ್ ಮಾಡೋಕೆ ಹೋರಿ, ಬ್ಯಾಡ್ರಿ ಅಂತಂದರು. ಅವಾಗ ಅಧ್ಯಕ್ಷ ಏನದ, ನಾವು ಇದು ಸ್ಟ್ರೈಕ್ ಮಾಡಂದ್ರೆ ವಲ್ಲ, ನೀವು ಏನು ಮಾಡಪ್ಪ, 100 ಕೋಟಿ ಕೊಡ್ತಾ ಅಂದ್ರೆ ಏನ ಸುಮ್ಮ ಮಾಡ್ಕೊಂಡ್ಬಿಡಮಿ, ಬೇಡ ಅಧ್ಯಕ್ಷ. ಅಲ್ಲಪ್ಪ 100 ಕೋಟಿ ಕೊಡ್ತಾಂದ್ರೆ ಹಿಂಗೆ ಮಾಡಮಿ, ಎಲ್ಲ ಜಿಲ್ಲೆದಾಗ 100 ಕೋಟಿ ಕೊಡ್ತಾವೆ ಪರವಾಗಿಲ್ಲ, ಎಲ್ಲ ಜಿಲ್ಲೆದಾಗ ಹಾಕಿ ಒಂದು ಕಾಂಟ್ರಾಕ್ಟ್ರಿ 20 ಮಂದಿಗೆ ಹಾಕಿ ಅದನ್ನು ಅಡ್ಜಸ್ಟ್ ಮಾಡೋಣ ತೋ ಅಧ್ಯಕ್ಷ. ಬ್ಯಾಡಣ್ಣ ಸುಮ್ಮ ಹಂಚ್ಕೊಂಡ್ಬಿಡೋಣ ಬಿಡು ಅಧ್ಯಕ್ಷ. ನಾವು ಅಲ್ಲ ಒಪ್ಪಲಿಲ್ಲ. ಅದಕ್ಕೆ ಒಪ್ಪಲ ಬಟ್ಟಿಗೆ ನಾನು ಪ್ರತಿಯೊಂದಕ್ಕೆ ಇದು ಅಂತ ತಿಳ್ಕೊತೀನಿ. ಯಾವುದೋ ಒಂದು ಸಣ್ಣ ವಿಷಯಕ್ಕೆ ಈಗ ಈ 100 ಕೋಟಿ ಬೇಡ್ದವನಿಗೆ ಪನಿಷ್ಮೆಂಟ್ ಇಲ್ಲ. ನಾವು ಯಾವುದೋ ಟೆಂಡರ್ದಾಗ ಕಾಂಪ್ರಮೈಸ್ ಇತ್ತು, ಅದು ಕಾಂಪ್ರಮೈಸ್ ಮಾಡೋ ಸಲಕ್ಕೆ ಹೋಗಿದ್ನ. 2.5% ಅವ್ರು ಕೊಡ್ತಾ ಪಾಪ ಬಿಡು ಅಂತ ತಲಗಿತಾವ ಖರ್ಚಕ್ಕಂದ. 2.5% ಕೊಡ್ತಾನೆ, ತೊಗೊಂಡು ಬಿಡ್ರಿ ಅವತ್ತು ಏಕೆಂತಂದನ. ನಾನು ರೊಕ್ಕ ಮಾತಾಡ್ಬಿಡ್ರಪ್ಪ ಅಂತ ಎದ್ದು ಬಂದಿನ್ರ. ಒಬ್ಬ 3 ಅಂತಿದ್ವ, 2 ಅಂತಿದ್ದ. 3 ಬೇಡ್ತಾನೆ ಕೊಡೋಲ್ಲ ಏಕೆ ಅಂತ ಹೇಳ್ತಂದು ನಾನು ಎದ್ದು ಬಂದೀನಿ. ಈಗ ಅವತ್ತು ನೀವು 3-2 ಮಾತಾಡಿರೋದಕ್ಕೆ ಅವ್ರೊಂದು ವಿಡಿಯೋ ಕೊಟ್ಟರೆ, ಈಗ ನೀವು 100 ಕೋಟಿ ರೂಪಾಯಿಗೆ ಏನೈತಿ ನಿಮ್ಮ ಹತ್ರ? ವಿಡಿಯೋ ಅದ ರೀ, ನನ್ನ ಬಳಿ ವಿಡಿಯೋ ಗೇಟ್ ತೆಗಿತೀನಿ, ತೋರಿಸ್ತೀನಿ ತೋರಿಗೆ. ರಿಲೀಸ್ ಮಾಡ್ತೀರಿ ಈಗ? 100% ಮಾಡ್ತೀನಿ. ಮಾಡಲಿಲ್ಲ ಅಂದ್ರೆ ನಾ ಹೆಂಗೆ ಖರೆ ಆಯ್ತೀನಿ ಸರ್. ಯಾರ್ಯಾರು ಇರೋದು ವಿಡಿಯೋದಲ್ಲಿ? ನಾವು ಇಬ್ಬರೇ ಇದ್ದೇವೆ ರೀ, ಅಧ್ಯಕ್ಷನ ಇಬ್ಬರೇ. ನೋಡಿ ವಿಡಿಯೋ ನೋಡಿಲ್ಲ, ಗೊತ್ತಾಗ್ತಲ್ಲ ಯಾರು ಇದ್ದೇವೆ ಅಂಬೋದು. ಇಬ್ಬರೇ ಇದ್ದೇವೆ. ಆಡಿಯೋದಲ್ಲ ನಂಬಲ್ಲಿ ನೋಡಿರಿ. ನಂಬಲ್ಲಿ ಅದು ಅವನ ಮಾತಾಡಿದ್ದು ಖರೆ ಸುಳ್ಳು ಅಂಬೋದು. ಆಯ್ತಾರ ಗುಲ್ಬರ್ಗದಾಗ ಒಂದು ಟೆಂಡರ್ ಆಗಿತ್ತು. ಆ ಟೆಂಡರ್ಗೆ ಏನದ ಅಗ್ರಿಮೆಂಟ್ ಆಗಿದ್ದಲ್ಲ. ಅಗ್ರಿಮೆಂಟ್ ಮಾಡಿಸ್ಕೊಡುವಪ್ಪ ಏಕೆಂತಂದ್ರೆ 5 ಲಕ್ಷ ರೂಪಾಯಿ ತೊಗೊಂಡು ಅವ್ರ ಕೈಲಿ ಅಗ್ರಿಮೆಂಟ್ ಮಾಡ್ಸೋಕ್ಕೆ 5 ಲಕ್ಷ ತೊಗೊಂಡು ಕಿಸಿದ. ನಾನು ಇದೆಲ್ಲ ಕಡೆ ಹೇಳ್ತೀನಿ ತನ್ನ ನಂಗೆ ಇಮ್ಮಿಡಿಯೇಟ್ ಸೊಟ್ಟು ನನಗೆ ಹೆಸರಲ್ಲಿ 5 ಲಕ್ಷ ರೂಪಾಯಿ ಬ್ಯಾಂಕಿಗೆ ಹಾಕದ. ಯಾಕಪ್ಪ ನಾನು ಬ್ಯಾಂಕಿಗೆ ಯಾಕೆ ನೀ ಹಾಕಿದ್ದು ಕೇಳೋಣ.
ಕೇಳ್ಕಿಸಿ ಮತ್ತೆ ಮರಿದಿನ ಅವ್ನು 5 ಲಕ್ಷ ರೂಪಾಯಿ ವಾಪಸ್ ಹಾಕೀನಿ ಇನ್ನು ಹಂಗೆ ಹೇಳ್ಕೊಂತ ನಾವು ಆ ಕೆಲಸನೂ ಆಗಿಲ್ಲ ನಾ ಈಗ ಇಬ್ಬರು ಸಚಿವರೇ ಈ ರೀತಿ ಆಮಿಷ ಹೊಡ್ತಾರೆ ಅಂದ್ರೆ ಹೆಂಗೆ ಅಂತ ಆಮಿಷ ಹೊಡ್ತಾರ ನಡೀತಾವ್ರಿ ಈಗ ನಡೆದ ರೊಕ್ಕ ಯಾರು ಬಿಟ್ಟರೆ ಹೇಳ್ರಿ ಯಾರಿಗೆ ರೊಕ್ಕ ಬೇಕಾಗಿದೆ ಈಗ ಏನಾಗ್ತದೆ 100 ಕೋಟಿಗೆ 10-12% ತೊಗೊಳಕತ್ತಾರೆ ಎಷ್ಟು ಆಗ್ತಾರೆ ರೊಕ್ಕ ಎಷ್ಟು ಆಗ್ತದೆ ಹೇಳ್ರಿ ನೀವೇ ಹೇಳ್ರಿ ಅಷ್ಟು ರೊಕ್ಕ ಬರೋ ಟೈಮ್ದಾಗ ಯಾರು ಬಿಡ್ತಾರೆ ನಮಗೆ ಓಪನ್ ನಮಗೆ ಯಾರ ಬಗ್ಗೆ ಕದ್ದಿಲ್ಲ ಮುಚ್ಚಿಲ್ಲ ಕುಲ್ಲ ಹೇಳ್ತೇವೆ ನಾವು ಯಾವ ಅಧ್ಯಕ್ಷ ಆದಾಗ 70% MLAಗಳು ಭ್ರಷ್ಟ ಅಂತ ಹೇಳಿನ ಆ ಮಾನ್ಯ ಮುಖ್ಯಮಂತ್ರಿಗಳು ಇದು ಮಾಡಿ ಕಂಟ್ರೋಲ್ ಮಾಡಿರಿ ನೀವು ಒಬ್ರು ಭಾಳ ಒಂದು ಸಾಮಾಜಿಕ ನ್ಯಾಯದ ಮೇಲೆ ಒಂದು ಮುಖ್ಯಮಂತ್ರಿ ಆದವರು ನಿಮಗೆ ಯಾರೂ ಸಪೋರ್ಟ್ ಇಲ್ಲ ಅಂತ BJP ಸರ್ಕಾರ ಇದ್ದಾಗ ನೀವು 136 ತೊಗೊಂಬಂದಿರಿ ನಿಮ್ಮ ಹೆಸರು ಕಡಿತನ ಹಾಗೆ ಉಳಿದ ಮುಂದೆ ಅಜರಾಮರ ಬಗ್ಗೆ ಉಳಿಲಿದು ಇತಿಹಾಸದಾಗ ಉಳಿಲಿ ಅವ್ರು ಇವತ್ತಿಗಿನ ಮುಖ್ಯಮಂತ್ರಿಗಳು ಅವ್ರ ಬಗ್ಗೆ ಎನ್ಕ್ವೈರಿ ಮಾಡಿಲ್ಲ ಈ ಇಬ್ಬರು ಸಚಿವರ ಬಗ್ಗೆ ಏನು ಹೇಳ್ತೀರಿ ನೀವು ಅಂತ ಅಂದ್ರೆ ಮುಖ್ಯಮಂತ್ರಿ ಸಚಿವರು ಎನ್ಕ್ವೈರಿ ಮಾಡ್ಕೊಂಡು SIT ರಚನೆ ಮಾಡಬೇಕು ಕರೇಶ್ಗಳ ಯೋಜನೆ ಮಾಡಬೇಕು ಮಾಡಿ ಎಷ್ಟು ಟೆಂಡರ್ ಹಾಕ್ಯಾರ ಎಷ್ಟು ಟೆಂಡರ್ ರಿಜೆಕ್ಟ್ ಮಾಡಿದ್ರು ಎಲ್ಲ ರಿಕಾರ್ಡ್ ಸಿಗ್ತದೆ ತೆಗೆದು ಹಾಕ್ಬೇಕು ಅವ್ರಿಬ್ಬರಿಗೆ ಅವ್ರಿಗೆ ತೆಗಿಬೇಕು ಸಪೋರ್ಟ್ ಆಫೀಸರ್ನು ತೆಗಿಬೇಕು ಅಂದಾಗ ಸದನ ಅಲ್ತಾನ ಆಗಲ್ಲ ಇದು ಈಗ SIT ರಚನೆ ಮಾಡಲಿಲ್ಲ ಅಂದ್ರೆ ನಿಮ್ದು ಯಾವ ರೀತಿ ಹೋರಾಟ ಇರುತ್ತೆ ಹೋರಾಟ ಜನರ ಮುಂದೆ ಎಲ್ಲ ತಿಳಿಸೋ ಹೇಳಕತ್ತ ನಾನು ತಾಲೂಕು ಡಿಸ್ಟಿಕ್ಗೆಲ್ಲ ಪ್ರವಾಸ ಮಾಡ್ತೀನಿ ಎಲ್ಲ ಕಡೆ ಏನದೆ ನನಗೊಂದು ಸಂಘದ ಎಲ್ಲರಿಗೆ ಎಲ್ಲ ಜಿಲ್ಲೆದವ್ರು ಲೆತ್ರ ಬರ್ತಾರೆ ನಿಮ್ಮ ಹೋರಾಟಕ್ಕೆ ನಾವು ಹಿಂದಿದ್ದೇವೆ ನೀವು ಅಂಜಬೇಡ್ರಿ ಅಂತೇಳಿ ಅವರಿಗೆಲ್ಲ ಕರ್ಕೊಂಡು ಕಿಶನ್ ಸರ್ಕಾರ ವಿರುದ್ಧ ಈ ಒಂದು ಅಧ್ಯಕ್ಷನ ವಿರುದ್ಧ ಇದು ಮಾಡ್ತೀವಿ ಸರ್ಕಾರ ವಿರುದ್ಧ ಮಾಡ್ತಾ ಇದ್ದೇವೆ ನಾವೇನು ಅಂಜಲ್ಲ ನಮ್ಮ ಮುಖ್ಯಮಂತ್ರಿ ಹೇಳಕತ್ತಿದ್ದೆವು ಸರ್ ದಯಮಾಡಿದೆ ಅನ್ನೋದು ಇಮಿಡಿಯೇಟ್ ಇದಕ್ಕೆ ಬ್ರೇಕ್ ಹಾಕ್ರಿ ಹಾಂ ಬ್ರೇಕ್ ಬೀಳಿಲ್ಲ ಅಂತಂದ್ರೆ ಇದು ಭಾಳ ವಿಕೋಪಕ್ಕೆ ಅಂತ ಹೇಳಕತ್ತಿದ್ದೆವು ಹಾಂ ಹಾಂ ಸೊ ಇದಿಷ್ಟು ಜಗನ್ನಾಥ್ ಶೆಟ್ಟಿ ಅವರು ಹೇಳ್ತಾ ಇರುವಂಥದ್ದು ಸದ್ಯ ಇದಕ್ಕೆ ಸಂಬಂಧಪಟ್ಟಂತೆ SIT ರಚನೆ ಮಾಡಿ ತನಿಖೆ ಮಾಡಬೇಕು ಅನ್ನುವಂಥ ಆಗ್ರಹ ಮಾಡ್ತಾ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ವಿಜಯಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್ ರಿಪಬ್ಲಿಕ್ ಕನ್ನಡ ಕಲಬುರಗಿ ರಾಜ್ಯ ಗುತ್ತಿಗೆದಾರರ ಸಂಘದಲ್ಲಿನ ಹಗ್ಗ ಜಗ್ಗಾಟ ಸದ್ಯಕ್ಕೆ ನಿಲ್ಲೋ ಲಕ್ಷಣ ಕಾಣಿಸ್ತಾ ಇಲ್ಲ ಈ ಹಿಂದೆ ರಾಜ್ಯದ ಗುತ್ತಿಗೆದಾರರ ಸಂಘದ ಗೌರವಾಧ್ಯಕ್ಷರಾದಂಥ ಜಗನ್ನಾಥ್ ಶೆಟ್ಟಿ ಅವರ ಉಚ್ಚಾಟನೆಯ ಬಳಿಕ ಇದೀಗ ಹಾಲಿ ಅಧ್ಯಕ್ಷರ ವಿರುದ್ಧ ಜಗನ್ನಾಥ್ ಶೆಟ್ಟಿ ಗಂಭೀರ ಆರೋಪ ಮಾಡೋದಕ್ಕೆ ಮುಂದಾಗಿರುವಂಥದ್ದು ನನ್ನ ಜೊತೆ ಜಗನ್ನಾಥ್ ಶೆಟ್ಟಿ ಅವರಿದ್ದಾರೆ ಅವರನ್ನು ಮಾತಾಡ್ತಾ ಹೋಗ್ತೀನಿ ಸರ್ ಹಾಲಿ ಅಧ್ಯಕ್ಷರು ಮಂಜುನಾಥ್ ಮತ್ತು ಇಬ್ಬರು ಸಚಿವರ ವಿರುದ್ಧ ತಾವು ಆರೋಪ ಮಾಡ್ತಾ ಇದ್ರೆ ಏನು ಇದು ಇಶ್ಯೂ ಅಂತ ಏನು ಇಶ್ಯೂ ಅಂದ್ರೆ ಪ್ಯಾಕೇಜ್ ಟೆಂಡರ್ ಕರಿತೇವೆ ಸರ್ ಇಬ್ಬರು ಮಿನಿಸ್ಟರ್ಗಳು ಯಾರೇ ಭೈರತಿ ಸುರೇಶ್ ಸಾಹೇಬ್ರೊಬ್ಬರು ಮತ್ತು ಸುನಿಲ್ ಲಾಡ್ ಸಾಹೇಬ್ರೊಬ್ಬರು ಅವ್ರು ಕರಿಬಾರ್ದು ಯಾಕೆ ಕಾರ್ಪೊರೇಷನ್ ವರ್ಕ್ ಸರ್ ಆ ಕಾರ್ಪೊರೇಷನ್ ಎಸ್ ಟಿ ಮತ್ತು ಹಿಂದುಳಿದ ಹುಡುಗರು ಏನ್ರಿ ಮತ್ತು ಸಣ್ಣ ಕಾಂಟ್ರಾಕ್ಟರು ಲೈಸೆನ್ಸ್ ಕ್ಲಾಸ್ 3 ಕ್ಲಾಸ್ 4 ಮಾಡಿದವರು ಮಾಡೋಂಥ ವರ್ಕ್ಗಳು ಕಾರ್ಪೊರೇಷನ್ ವರ್ಕ್ಗಳು ಇವ್ರದ್ದು ಆ ಕಡೆ ಏನು ಸಂತೋಷ್ ಲಾಡ್ ಸಾಹೇಬ್ರದ್ದು ಅವು ಕಾರ್ಮಿಕರ ಮಕ್ಕಳ ಸಲಕ್ಕಾಗಿ ಕಾರ್ಮಿಕ ಮಕ್ಕಳಿಗೆ ಸ್ಕೂಲ್ ಬೇಕು ಕಾರ್ಮಿಕ ಮಕ್ಕಳಿಗೆ ಹಾಸ್ಟೆಲ್ ಬೇಕು ಕಾರ್ಮಿಕ ಮಕ್ಕಳಿಗೆ ರೂಮ್ ಬೇಕು ಅಂತ ಸೆಂಟ್ರಲ್ ಗೌರ್ಮೆಂಟ್ ಏನದ 1500 ಕೋಟಿ ರೂಪಾಯಿ ಕೊಟ್ಟದು ಅವು ಏನದ ಅವನು ಏನದ ಒಂದೊಂದು ಎಲ್ಲೆಲ್ಲಿ ಬೇಕು ಅಲ್ಲೆಲ್ಲಿ ಏನದ ಇದ್ರ ಮೇಲೆ ಕರಿಬೇಕು ಯಾರು ಪೇ ಎಕ್ಷನ್ ಪ್ಲ್ಯಾನ್ ಪ್ರಕಾರ ಅದು ಬಿಟ್ಟು ನಮ್ಮ ಸಂತೋಷ್ ಲಾಡ್ ಸಾಹೇಬರು 8 ಜಿಲ್ಲೆಗಳು ಸೇರಿಸಿ 175 ಕೋಟಿ ರೂಪಾಯಿದು ಟೆಂಡರ್ ಕರೆದಾರೆ ರೀ 175 ಕೋಟಿದು ಅದ್ರಾಗ ಏನು ಮಾಡ್ರೆ 2 ಟೆಂಡರ್ ಆಂಧ್ರದವ್ರಿಗೆ ಕೊಟ್ಟರು 2 ಕೋಟಿ ಅಷ್ಟೇ 2 ಟೆಂಡರ್ ಅಷ್ಟೇ ಗುಲ್ಬರ್ಗ ಇಲ್ಲಿ ನಮ್ಮ ಕರ್ನಾಟಕದವ್ರಿಗೆ ಕೊಟ್ಟರು ಇದು ತಪ್ಪತ್ತು ಹೇಳಿ ನಾನು ಲೆಟ್ರ್ ಕೊಟ್ಟವ್ರಿಗೆ ಯಾರಿಗೆ ಸಂತೋಷ್ ಲಾಡ್ ಸಾಹೇಬ್ರಿಗೆ ಸರಿ ತಪ್ಪತ್ತದು ಯಾಸ್ ಪರ್ ನೀವು ಆ್ಯಕ್ಷನ್ ಪ್ಲಾನ್ ಕೆಲಸ ಮಾಡಿ ನಾವು ಬೇಡ ನಂಗೆ ನಿಮಗೆ ಆಕ್ಷನ್ ಪ್ಲಾನ್ ಏನಂತ ಹೇಳ್ತಾರೆ ಆ್ಯಕ್ಷನ್ ಪ್ಲಾನ್ ಅಂದ್ರೆ ಸರ್ ಯಾವ ಏರಿಯಾಕ್ಕೆ ಒಂದು ಗಲ್ಲಿಗೆ ಈ ರೋಡ್ ಅದ ಒಂದು 100 ಫೀಟ್ ಅದ ಈ 100 ಫೀಟಿಗೆ ಎಷ್ಟು ಬೇಕು ಅಷ್ಟೇ ಎಸ್ಟಿಮೇಟ್ ಆಗ್ತಾರೆ ಏನು ರೀ ಆ ಪ್ರಕಾರ ಮಾಡಿರಿ ಅಂದ್ರೆ ಸಣ್ಣ ಕಾಂಟ್ರಾಕ್ಟರ್ ಬದುಕ್ತಾರೆ ಈಗ ಇವ್ರು ಸಂತೋಷ್ ಲಾಡ್ ಸಾಹೇಬ್ರದ ರೋಡಿಂದ ಅಲ್ಲಿದು ಬಿಲ್ಡಿಂಗ್ ಅದ ಈ ಗುಲ್ಬರ್ಗಕ್ಕೆ ಒಂದು ಯಾವುದೋ ಒಂದು ತಾಲೂಕದಾಗ ಒಂದು ಇದು ಕಾರ್ಖಾನೆ ಅದ ಆ ಕಾರ್ಖಾನೆ ಬಳಿ ಮಾಡ್ಬೇಕು ಇದು ಕಾರ್ಮಿಕರ ಮಕ್ಕಳು ಅಲ್ಲಿರ್ತಾರೆ ಆ ಕಾರ್ಖಾನೆ ಮಕ್ಕಳು ಅವ್ರಿಗೊಂದು ಸ್ಕೂಲ ಅವ್ರಿಗೊಂದು ಹಾಸ್ಟೆಲ ಅವ್ರಿಗೊಂದು ಇರ್ಲಿಕ್ಕೊಂದು ವಸತಿ ಅದೆಲ್ಲ ಕಲ್ತ್ರೆ ಏಟ್ರೆ 1 ಕೋಟಿ ಇಲ್ಲ 1.25 ಕೋಟಿ ರೂಪಾಯಿ ಆಗ್ತದೆ ಒಂದು ಸ್ಕೂಲ್ ಬಿಲ್ಡಿಂಗ್ ಒಂದು 4 ರೂಮ ಒಂದು ಹಾಸ್ಟೆಲ್ ಆ ಪ್ರಕಾರ ಕರೀರಿ ಇಲ್ಲಿಲ್ಲ ಅವರು 8 ಜಿಲ್ಲೆದ ಖರ್ಚು ಕಲ್ತಾರೆ ಸರ್ 8 ಜಿಲ್ಲೆದ ಖರ್ಚು 8 ಜಿಲ್ಲೆದೆಲ್ಲ ಕೂಡಿ ಕಳಿಸಿ 8 ಜಿಲ್ಲೆ ಕಳಿಸಿ ಟೆಂಡರ್ ಕರೆದಾರ ಇದು ತಪ್ಪತ್ತು ಲೆಟ್ರ್ ಕೊಟ್ಟಿನ ಅದಕ್ಕೆ ಅವಾಗ ನಮ್ಮ ಅಧ್ಯಕ್ಷ ಕರೆದು ಏನು ಮಾಡಿದ್ರು ಅವರು ಅಪ್ಪ ನಿಮ್ಮ ಗೌರವ ಅಧ್ಯಕ್ಷ ಹಿಂಗೆ ಲೆಟ್ರ್ ಕೊಟ್ಟನ ಮತ್ತು ಇದಕ್ಕೆ ಗೌರವ ಅಧ್ಯಕ್ಷದವ್ರು ಏನು ಮಾಡ್ತೀವಿ ಸರ್ ನನಗೊಂದು 100 ಕೋಟಿ ರೂಪಾಯಿ ಹೊರಗೆ ಕೊಟ್ಬಿಡ್ರಿ ನಾನು ಅಡ್ಜಸ್ಟ್ ಮಾಡ್ಕೋತೀನಿ ತೇಕಂತಂದು ನಮ್ಮ ಅಧ್ಯಕ್ಷ ಮಂಜುನಾಥ್ ಅವಾಗ ನನಗೆ ಫೋನ್ ಮಾಡ್ದವ ಏಣ ಇದೇನದ ಒಂದು 100 ಕೋಟಿ ರೂಪಾಯಿ ಕೊಡ್ತಾಳ್ತಾರೆ ಬೇಡ ಸುಮ್ಮನೆ ನಾವೆಲ್ಲ ಹಂಚ್ಕೊಂಡ್ಬಿಡಮಿ ಇದು ಬೇಡ ತೇಕ್ ಅಂತೇಳಿ ಹಾಗಿದ್ರೆ ಲೆಟ್ರ್ ನನ್ನ ಕೈಲಿ ಲೆಟ್ರ್ ಯಾಕೆ ಕೊಟ್ಟೆವಪ್ಪ ನಾವು ಸ್ಟ್ರೈಕ್ ಮಾಡ್ತೇವೆ ಪೇಪರ್ದಾಗ ಹಾಕ್ತೇವೆ ಇವೆಲ್ಲ ಲೆಟ್ರ್ ನಾವೇ ಕೊಡಬೇಕಾಗಿತ್ತು ಹಾಗಿತ್ತು ಸುಮ್ಮನೆ ನಾವು ಅಡ್ಜಸ್ಟ್ಮೆಂಟ್ ಆಗ್ತೀವಲ್ಲ ಅದನ್ನು ಇಲ್ಲ ಬೇಡ ಅದೆಲ್ಲ ಆಗ್ಯದ ಹೋಗ್ಯದ 100 ಕೋಟಿ ಕೊಡ್ತಾ ಅಂದ್ರೆ ಹಂಚ್ಕೊಂಡ್ಬಿಡಮಿ ಅಂದ ಇದಕ್ಕೆ 100 ಕೋಟಿ ಎದುರು ಸಲ ಕೊಡ್ತಾರೆ ನಮ್ಮ ಲಂಚ ನೀವು ಏನೋ ಸ್ಟ್ರೈಕ್ ಮಾಡಿಬೇಡ್ರಿ ನಾ ಮಾಡಿದೆಲ್ಲ ಹ್ಞೂ ಅನ್ರಿ ಅಂತೇಳಿ ಯಾರು ಕೊಡ್ತೀನಿ ಅಂದಿರು ಇದು ಸುನಿಲ್ ಲಾಡ್ ಸಾಹೇಬರು ಸಂತೋಷ್ ಲಾಡ್ ಸಾಹೇಬರು ಹಾಂ ಮಿನಿಸ್ಟ್ರು ಒಪ್ಕೊಂಡ್ಬಿಟ್ರೆ ನಾ ಅದಕ್ಕೆ ಒಪ್ಪಲಿಲ್ಲ ನಾವು ಒಪ್ಪಲ್ಲಪ್ಪ ಇದು ಬೇಡ ಅಂತ ಯಾಕಿಂತಂದ ಇದು ಹೋಯ್ತು ಇದು ಆದಮೇಲೆ ಮುಂದೆ ಭೈರತಿ ಸುರೇಶ್ ಸಾಹೇಬರು ಸಾಹೇಬ್ರು ಲೆಟ್ರ್ ಕಳಿಸಿದೆವು ನಾವು ಭೈರತಿ ಸುರೇಶ್ ಸಾಹೇಬ್ರೆ ಇದು ತಪ್ಪದು ನೀವು ಟೆಂಡರ್ ಕರೆದಿದ್ದು ಈ ಥರ ಮಾಡಬೇಡ್ರಿ ಅಂತ ಅಂತೇಳಿ ಅವ್ರನ್ನ ಏನದು ಅಧ್ಯಕ್ಷ ನಮ್ಮ ಮಾತು ಕೇಳಿಲ್ಲ ಅವರು ಮನೆಗೆ ಹೋದೆವು ಮನೆಗೆ ಹೋದ್ಮೇಲೆ ಅವ್ರಿಗೆ ನಮ್ಮ ಜಗಳ ಆಯಿತು ಜಗಳದಲ್ಲಿ ಪೊಲೀಸ್ಗೆ ಅರೆಸ್ಟ್ ಮಾಡಿಸ್ತಂತ ಹೇಳಿದ್ರು ನಾನು ಅರೆಸ್ಟ್ ಮಾಡಿಸ್ತೀನಿ ಅಪ್ರೇಷನ್ ಕರೆಸ್ತೀನಿ ಅಂತ ಹೇಳಿದ್ನ
ನಮಗೆ ಅವ್ರಿಗೆ ಜಗಳ ಆಯಿತು. ಜಗಳ ಆದಮೇಲೆ ಹಿಂದ್ರ ಕಡೆ ಏನದ ಏನು ಎಲ್ಲಿ ಪ್ರೆಸ್ಸಿಗೆ ಹೋಗಂತೆ ಅಂಜಿ ಮತ್ತು ಅಧ್ಯಕ್ಷ ಕರೆಸೋರು. ಅಧ್ಯಕ್ಷ ಕರೆಸ್ಕೇಸಿದ್ರೆ ಅಧ್ಯಕ್ಷ ಹೇಳಿದ್ರತ್ತ ಒಂದು 100 ಕೋಟಿ ರೂಪಾಯಿ ಕೊಡ್ತೀನಪ್ಪ, ಅಡ್ಜಸ್ಟ್ ಮಾಡೋಕೆ ಹೋರಿ ಬ್ಯಾಡ್ರಿ ಅಂತಂದ್ರು. ಅವಾಗ ಅಧ್ಯಕ್ಷ ಏನದ ನಾವು ಇದು ಸ್ಟ್ರೈಕ್ ಮಾಡಮಂದ್ರೆ ವಲ್ಲ ನೀವು ಏನು ಮಾಡಪ್ಪ 100 ಕೋಟಿ ಕೊಡ್ತಾಂದ್ರೆ ಅಣ್ಣ ಸುಮ್ಮ ಮಾಡ್ಕೊಂಡ್ಬಿಡಮಿ ಬ್ಯಾಡ ಅಧ್ಯಕ್ಷ ಅಲ್ಲಪ್ಪ 100 ಕೋಟಿ ಕೊಡ್ತಾಂದ್ರೆ ಹಿಂಗೆ ಮಾಡಮಿ. ಎಲ್ಲ ಜಿಲ್ಲೆದಾಗ 100 ಕೋಟಿ ಕೊಡ್ತಾವೆ ಪರವಾಗಿಲ್ಲ, ಎಲ್ಲ ಜಿಲ್ಲೆದಾಗ ಹಾಕಿ ಒಂದು ಕಾಂಟ್ರಾಕ್ಟ್ರಿ 20 ಮಂದಿಗೆ ಹಾಕಿ ಅದನ್ನ ಅಡ್ಜಸ್ಟ್ ಮಾಡೋದು ತೋ ಅಧ್ಯಕ್ಷ ಬ್ಯಾಡಣ್ಣ ಸುಮ್ಮ ಹಂಚ್ಕೊಂಡ್ಬಿಡಮ್ ಬಿಡು ಅಧ್ಯಕ್ಷ. ನಾವು ಅಲ್ಲ ಒಪ್ಪಲಿಲ್ಲ ಅದಕ್ಕೆ. ಒಪ್ಪಲ ಬಟ್ಟಿಗೆ ನನ್ನ ಪ್ರತಿಯೊಂದಕ್ಕೆ ಇದು ಅಂತ ತಿಳ್ಕೊತ ಯಾವುದೋ ಒಂದು ಸಣ್ಣ ವಿಷಯಕ್ಕೆ ಈಗ ಈ 100 ಕೋಟಿ ಬೇಡ್ದವನಿಗೆ ಪನಿಷ್ಮೆಂಟ್ ಇಲ್ಲ. ನಾವು ಯಾವುದೋ ಟೆಂಡರ್ದಾಗ ಕಾಂಪ್ರಮೈಸ್ ಇತ್ತು, ಅದು ಕಾಂಪ್ರಮೈಸ್ ಮಾಡೋ ಸಲಕ್ಕೆ ಹೋಗಿದ್ನ 2.5% ಅವ್ರು ಕೊಡ್ತಾ ಪಾಪ ಬಿಡು ಅಂತ ತಲಗಿತಾವ ಖರ್ಚಕ್ಕಂದ 2.5% ಕೊಡ್ತಾನೆ ತೊಗೊಂಡು ಬಿಡ್ರಿ ಅವತ್ತೇಕಿಂತಂದನ ನಾನು ರೊಕ್ಕ ಮಾತಾಡ್ಬಿಡ್ರಪ್ಪ ಅಂತ ಎದ್ದು ಬಂದಿನ್ರ. ಒಬ್ಬ 3 ಅಂತಿದ್ವ 2 ಅಂತಿದ್ದ 3 ಬೇಡ್ತಾನೆ ಕೊಡೋಲತ್ತೇಕೆ ಅಂತ ಹೇಳ್ತಂದ್ರೆ ನಾ ಎದ್ದು ಬಂದೀನಿ. ಈಗ ಅವತ್ತು ನೀವು 3-2 ಮಾತಾಡಿರೋದಕ್ಕೆ ಅವ್ರೊಂದು ವಿಡಿಯೋ ಕೊಟ್ಟರೆ, ಈಗ ನೀವು 100 ಕೋಟಿ ರೂಪಾಯಿಗೆ ಏನೈತಿ ನಿಮ್ಮ ಹತ್ರ? ವಿಡಿಯೋ ಅದ ರೀ, ನನ್ನ ಬಳಿ ವಿಡಿಯೋ ಗೇಟ್ ತೆಗಿತೀನಿ, ತೋರಿಸ್ತೀನಿ ತೋರಿಗೆ. ರಿಲೀಸ್ ಮಾಡ್ತೀರಿ ಈಗ? 100% ಮಾಡ್ತೀನಿ. ಮಾಡಲಿಲ್ಲ ಅಂದ್ರೆ ನಾ ಹೆಂಗೆ ಖರೆ ಆಯ್ತೀನಿ ಸರ್. ಯಾರ್ಯಾರು ಇರೋದು ವಿಡಿಯೋದಲ್ಲಿ? ನಾವು ಇಬ್ಬರೇ ಇದ್ದೇವೆ ರೀ, ಅಧ್ಯಕ್ಷನ ಇಬ್ಬರೇ. ನೋಡಿ ವಿಡಿಯೋ ನೋಡಿಲ್ಲ ಗೊತ್ತಾಗ್ತಲ್ಲ ಯಾರು ಇದ್ದೇವೆ ಅಂಬೋದು. ಇಬ್ಬರೇ ಇದ್ದೇವೆ. ಆಡಿಯೋದಲ್ಲಿ ನಂಬಲ್ಲಿ ನೋಡಿರಿ, ನಂಬಲ್ಲಿ ಅದು ಅವನ ಮಾತಾಡಿದ್ದು ಖರೆ ಸುಳ್ಳು ಅಂಬೋದು. ಆಯ್ತಾರೆ ಗುಲ್ಬರ್ಗದಾಗ ಒಂದು ಟೆಂಡರ್ ಆಗಿತ್ತು. ಆ ಟೆಂಡರ್ಗೆ ಏನದ ಅಗ್ರಿಮೆಂಟ್ ಆಗಿದ್ದಲ್ಲ, ಅಗ್ರಿಮೆಂಟ್ ಮಾಡಿಸ್ಕೊಡುವಪ್ಪ ತೆಕ್ಕಿಂತಂದ್ರೆ 5 ಲಕ್ಷ ರೂಪಾಯಿ ತೊಗೊಂಡು ಅವ್ರ ಕೈಲಿ ಅಗ್ರಿಮೆಂಟ್ ಮಾಡ್ಸೋಕ್ಕೆ 5 ಲಕ್ಷ ತೊಗೊಂಡು ಕಿಸಿದ ನಾನು ಇದೆಲ್ಲ ಕಡೆ ಹೇಳ್ತೀನಿ ತನ್ನ ನಂಗೆ ಇಮ್ಮಿಡಿಯೇಟ್ ಸಟ್ಟು ನನಗೆ ಹೆಸರಲ್ಲಿ 5 ಲಕ್ಷ ರೂಪಾಯಿ ಬ್ಯಾಂಕಿಗೆ ಹಾಕದ. ಯಾಕಪ್ಪ ನಾನು ಬ್ಯಾಂಕಿಗೆ ಹಾಕಿ ನೀ ಹಾಕಿದ್ದು ಕೇಳಕಿಸಿ ಮತ್ತೆ ಮರಿದೀನಿ ಅವ್ನು 5 ಲಕ್ಷ ರೂಪಾಯಿ ವಾಪಸ್ ಹಾಕೀನಿ. ಇನ್ನು ಹಂಗೆ ಹೇಳ್ಕೊಂತ ನಾವು ಆ ಕೆಲಸನೂ ಆಗಿಲ್ಲ. ಈಗ ಇಬ್ಬರು ಸಚಿವರೇ ಈ ರೀತಿ ಆಮಿಷ ಹೊಡ್ತಾರೆ ಅಂದ್ರೆ ಹೆಂಗೆ ಅಂತ? ಆಮಿಷ ಹೊಡ್ತಾರ ನಡೀತಾವ್ರಿ. ಈಗ ನಡೆದ ರೊಕ್ಕ ಯಾರು ಬಿಟ್ಟರೆ ಹೇಳ್ರಿ, ಯಾರಿಗೆ ರೊಕ್ಕ ಬೇಕಾಗಿದೆ? ಈಗ ಏನಾಗ್ತದೆ 100 ಕೋಟಿಗೆ 10-12% ತೊಗೊಳಕತ್ತಾರೆ. ಎಷ್ಟು ಆತ ರೊಕ್ಕ? ಎಷ್ಟು ಆತ ಹೇಳ್ರಿ, ನೀವೇ ಹೇಳ್ರಿ. ಅಷ್ಟು ರೊಕ್ಕ ಬರೋ ಟೈಮ್ದಾಗ ಯಾರು ಬಿಡ್ತಾರೆ? ನಮಗೆ ಓಪನ್ ನಮಗೆ ಯಾರ ಬಗ್ಗೆ ಕದ್ದಿಲ್ಲ ಮುಚ್ಚಿಲ್ಲ, ಕುಲ ಹೇಳ್ತೇವೆ ನಾವು. ಯಾವ ಅಧ್ಯಕ್ಷ ಆದಾಗ 70% MLAಗಳು ಭ್ರಷ್ಟ ಅಂತ ಹೇಳಿನ ಆ ಮಾನ್ಯ ಮುಖ್ಯಮಂತ್ರಿಗಳು ಇದು ಮಾಡಿ ಕಂಟ್ರೋಲ್ ಮಾಡಿರಿ. ನೀವು ಒಬ್ರು ಭಾಳ ಒಂದು ಸಾಮಾಜಿಕ ನ್ಯಾಯದ ಮೇಲೆ ಒಂದು ಮುಖ್ಯಮಂತ್ರಿ ಆದವರು, ನಿಮಗೆ ಯಾರೂ ಸಪೋರ್ಟ್ ಇಲ್ಲ ಅಂತ BJP ಸರ್ಕಾರ ಇದ್ದಾಗ ನೀವು 136 ತೊಗೊಂಬಂದಿರಿ. ನಿಮ್ಮ ಹೆಸರು ಕಡಿತನ ಹಾಗೆ ಉಳಿದ ಮುಂದೆ ಅಜರಾಮರ ಬಗ್ಗೆ ಉಳಿಲಿದು ಇತಿಹಾಸದಾಗ ಉಳಿಲಿ. ಅವ್ರು ಇವತ್ತಿಗಿನ ಮುಖ್ಯಮಂತ್ರಿಗಳು ಅವ್ರ ಬಗ್ಗೆ ಎನ್ಕ್ವೈರಿ ಮಾಡಿಲ್ಲ. ಈ ಇಬ್ಬರು ಸಚಿವರ ಬಗ್ಗೆ ಏನು ಹೇಳ್ತೀರಿ ನೀವು ಅಂತ? ಅಂದರೆ ಮುಖ್ಯಮಂತ್ರಿಯವ್ರಿಗೆ ಎನ್ಕ್ವೈರಿ ಮಾಡ್ಕೊಂಡು SIT ರಚನೆ ಮಾಡಬೇಕು, ಕರೆಸ್ಕೊಳ್ಳೋದು ಯೋಚನೆ ಮಾಡಬೇಕು, ಮಾಡಿ ಎಷ್ಟು ಟೆಂಡರ್ ಹಾಕ್ಯಾರ, ಎಷ್ಟು ಟೆಂಡರ್ ರಿಜೆಕ್ಟ್ ಮಾಡಿದ್ರು ಎಲ್ಲ ರೆಕಾರ್ಡ್ ಸಿಗ್ತದೆ. ಇದು ತೆಗೆದು ಹಾಕ್ಬೇಕು ಅವ್ರಿಬ್ಬರಿಗೆ, ಅವ್ರಿಗೆ ತೆಗಿಬೇಕು, ಸಪೋರ್ಟ್ ಆಫೀಸರ್ನು ತೆಗಿಬೇಕು. ಅಂದಾಗ ಸದನ ಅಲ್ತಾನ ಆಗಲ್ಲ. ಇದು SIT ರಚನೆ ಮಾಡಲಿಲ್ಲ ಅಂದ್ರೆ ನಿಮ್ದು ಯಾವ ರೀತಿ ಹೋರಾಟ ಇರುತ್ತೆ? ಹೋರಾಟ ಜನರ ಮುಂದೆ ಎಲ್ಲ ತಿಳಿಸೋ ಹೇಳಕತ್ತ. ನಾನು ತಾಲೂಕು ಡಿಸ್ಟಿಕ್ ಎಲ್ಲ ಪ್ರವಾಸ ಮಾಡ್ತೀನಿ, ಎಲ್ಲ ಕಡೆ ಏನದೆ ನನಗೂಡ ಸಂಘದ ಎಲ್ಲರಿಗೆ ಎಲ್ಲ ಜಿಲ್ಲೆದವ್ರು ಲೆಟರ್ ಬರ್ತಾರೆ. ಈಗ ನಿಮ್ಮ ಹೋರಾಟಕ್ಕೆ ನಾವು ಹಿಂದಿದ್ದೇವೆ, ನೀವು ಅಂಜಬೇಡ್ರಿ ಅಂತೇಳಿ ಅವರಿಗೆಲ್ಲ ಕರ್ಕೊಂಡು ಕಿಸಿನ ಸರ್ಕಾರ ವಿರುದ್ಧ ಈ ಒಂದು ಅಧ್ಯಕ್ಷನ ವಿರುದ್ಧ ಇದು ಮಾಡ್ತೀವಿ. ಸರ್ಕಾರ ವಿರುದ್ಧ ಮಾಡ್ತಾ ಇದ್ದೇವೆ ನಾವೇನು ಅಂಜಲ್ಲ. ನಮ್ಮ ಮುಖ್ಯಮಂತ್ರಿ ಹೇಳಕತ್ತಿದ್ದೆವು ಸರ್, ದಯಮಾಡಿದೆ ಅನ್ನೋದು ಇಮಿಡಿಯೇಟ್ ಇದಕ್ಕೆ ಬ್ರೇಕ್ ಹಾಕ್ರಿ. ಬ್ರೇಕ್ ಬೀಳಿಲ್ಲ ಅಂತಂದ್ರೆ ಇದು ಭಾಳ ವಿಕೋಪಕ್ಕೆ ಅಂತ ಹೇಳಕತ್ತಿದ್ದೆವು. ಸೊ ಇದಿಷ್ಟು ಜಗನ್ನಾಥ್ ಶೆಟ್ಟಿ ಅವರು ಹೇಳ್ತಾ ಇರುವಂಥದ್ದು. ಸದ್ಯ ಇದಕ್ಕೆ ಸಂಬಂಧಪಟ್ಟಂತೆ SIT ರಚನೆ ಮಾಡಿ ತನಿಖೆ ಮಾಡಬೇಕು ಅನ್ನುವಂಥ ಆಗ್ರಹ ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ.